ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ರಕ್ಷಕನಾದಂಥ ಕ್ರಿಸ್ತೇಸು ಸ್ವಾಮಿಯ ಅತಿ ಅಮೂಲ್ಯವಾದಂಥ ನಾಮದಲ್ಲಿ ಪ್ರಿಯರಾದಂಥ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ನಾವು ಈ ಬೆಳಗಿನ ಜಾವದಲ್ಲಿ ನಾವು ವಂದಿಸ್ತೇವೆ. ಮತ್ತು ಈ ಸುಂದರವಾದಂಥ ಭಾಗ್ಯ ತಂದೆಯಾದಂಥ ದೇವರು ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಆತನ ಜೀವಳ ವಾಕ್ಯಗಳನ್ನು ಧ್ಯಾನ ಮಾಡುವಂಥ, ಆತನ ಮಗನಾದಂಥ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಆಳವಾಗಿ ನಾವು ನೋಡುವಂತೆ, ದೃಷ್ಟಿಸುವಂತೆ ನಮಗೆ ಇನ್ನೊಂದು ಅವಕಾಶ ಆತನು ಕೊಟ್ಟಿದ್ದಾನೆ. ಆತನಿಗೆ ನಾವು ಸ್ತೋತ್ರ ಸಲ್ಲಿಸೋಣ, ವಂದನೆ ಸಲ್ಲಿಸೋಣ. ಪ್ರಿಯವಾದವರೇ, ನೀವು ಈ ದಿನಮಾನಗಳಲ್ಲಿ ನೋಡುವಾಗ ಕಷ್ಟದ ಪರಿಸ್ಥಿತಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಇವೆ. ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ ನೀವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಿರ್ಬೋದು. ಆದರೆ ನನ್ನ ಪ್ರಿಯರೇ, ಒಂದು ನಿರೀಕ್ಷೆ ಇವತ್ತು ನಮಗಿದೆ. ಯಾವ ನಿರೀಕ್ಷೆ? ಯಾರ್ಯಾರು ಜೀವ ಸ್ವರೂಪನಾದಂಥ ದೇವರಲ್ಲಿ ನಂಬಿಕೆ ಇಟ್ಟಿರುತ್ತಾರೋ ಅವರು ನಿರಾಶೆ ಹೊಂದಬೇಕಾಗಿಲ್ಲ, ಅವರು ದುಃಖ ಪಡಬೇಕಾಗಿಲ್ಲ, ಅವರು ಆಶಾಭಂಗ ಪಡಬೇಕಾಗಿಲ್ಲ. ಯಾಕಂದರೆ ಆತನು ತನ್ನ ವಾಗ್ದಾನಗಳನ್ನು ನಮಗೋಸ್ಕರವಾಗಿ ಕಾದಿರಿಸಿದ್ದಾನೆ. ಆತನನ್ನು ನಂಬುವವರನ್ನು ಆತನು ಎಂದಿಗೂ ಕೈ ಬಿಡುವ ಆತನಲ್ಲ. ಇಂದಿನ ದಿನಗಳಲ್ಲಿ ವಿಶೇಷವಾಗಿ ಜಗತ್ತಿನಾದ್ಯಂತ ಒಂದು ವಿಷಯ ಧ್ಯಾನ ಆಗುತ್ತಾ ಇದೆ. 40 ದಿವಸಗಳುದ್ದಕ್ಕೂ ಯೇಸು ಕ್ರಿಸ್ತನಲ್ಲಿ ನಂಬಿದಂಥವರು, ಜೀವ ಸ್ವರೂಪನಾದ ದೇವರನ್ನು ಆರಾಧನೆ ಮಾಡುವಂಥವರು, ಈ 40 ದಿನಗಳಲ್ಲಿ ಅವರು ಮಾಡುವಂಥ ಧ್ಯಾನ ಯಾವುದು? ಶಿಲುಬೆಯ ಧ್ಯಾನ, ಯೇಸುವಿನ ಶಿಲುಬೆಯ ಧ್ಯಾನ. ಈ ದಿನ ಕೂಡ ನಾವು ಶಿಲುಬೆಯ ಕಡೆಗೆ ಸ್ವಲ್ಪ ನಮ್ಮ ದೃಷ್ಟಿಯನ್ನು ನಾವು ಹರಿಸೋಣವೇ? ಒಂದು ವಾಕ್ಯ ನಾನು ನಿಮಗೆ ಓದ್ತೇನೆ. ಯೋಹಾನನ ಸುವಾರ್ತೆಯಲ್ಲಿ 20ನೇ ಅಧ್ಯಾಯ 21ನೇ ವಚನದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಜೊತೆಗೆ ಮಾತನಾಡುತ್ತಾ ಈ ಮಾತುಗಳನ್ನು ಆತನು ಹೇಳ್ತಾನೆ. ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು ಎಂಬುದಾಗಿ. ನನ್ನ ಪ್ರಿಯರೇ, ಈ ಮಾತುಗಳನ್ನು ಸ್ವಲ್ಪ ಗಮನಿಸಿ. ಯಾರು ಯಾರಿಗೆ ಹೇಳ್ತಾ ಇದ್ದಾರೆ ಈ ಮಾತುಗಳನ್ನು ಮತ್ತು ಯಾವಾಗ ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡುವಾಗ, ಯೇಸು ಕ್ರಿಸ್ತನು ಈಗ ಶಿಲುಬೆಯ ಮರಣವನ್ನು ಅನುಭವಿಸಿ ಹೂಣಲ್ಪಟ್ಟು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಆತನು ಎದ್ದು ಬಂದಿದ್ದಾನೆ. ಸತ್ತವರೊಳಗಿಂದ ಜೀವಿತರಾಗಿ ಆತನು ಮಾಡಲ್ಪಟ್ಟಿದ್ದಾನೆ. ಈಗ ಆತನು ತನ್ನ ಶಿಷ್ಯರನ್ನು ಈಗ ಸಂಧಿಸುತ್ತಾ ಅವರ ಜೊತೆಗೆ ಮಾತನಾಡ್ತಾ ಬಹಳ ಗಂಭೀರತೆಯಿಂದಲೂ ತನ್ನ ಹೃದಯದ ಅಂತರಾಳದಿಂದ ಇರುವಂಥ ಒಂದು ಸತ್ಯ ಆತನು ಹೇಳ್ತಾ ಇದ್ದಾನೆ. ಆ ಸತ್ಯ ಏನು? ತಂದೆಯು ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ. ನನ್ನ ಶಿಷ್ಯರೇ, ನಿಮ್ಮನ್ನು ನಾನು ಕಳುಹಿಸಿಕೊಡ್ತಾ ಇದ್ದೇನೆ. ಆದರೆ ಹೇಗೆ ಕಳುಹಿಸ್ತಾ ಇದ್ದೇನೆ? ಯಾವ ರೀತಿಯಲ್ಲಿ ನನ್ನ ತಂದೆಯು, ಜೀವಸ್ವರೂಪನಾದಂಥ ದೇವರು ನನ್ನನ್ನು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಕಳುಹಿಸಿಕೊಟ್ಟನೋ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡ್ತಾ ಇದ್ದೇನೆ ಎಂಬುದಾಗಿ. ನನ್ನ ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನು ಏನಾಗಿ ಬಂದ ಅಥವಾ ಯಾವ ಕಾರ್ಯ ಮಾಡುವುದಕ್ಕಾಗಿ ಆತನು ಬಂದ, ಆತನ ಜೀವಿತದ ಉದ್ದೇಶ ಏನಾಗಿತ್ತು ಎಂಬುದನ್ನು ನಾವು ನೋಡುವಾಗ, ನನ್ನ ಪ್ರಿಯರೇ, ಆತನ ಜೀವಿತಕ್ಕೆ ಒಂದು ರೂಪ ಇತ್ತು. ದೇರ್ ವಾಸ್ ಅ ಶೇಪ್ ಫಾರ್ ಹಿಸ್ ಲೈಫ್. ಆ ರೂಪ ಯಾವುದು ಗೊತ್ತಾ? ಶಿಲುಬೆಯ ಸ್ವರೂಪ. ಹಿಸ್ ಲೈಫ್ ವಾಸ್ ಅ ಕ್ರಾಸ್ ಶೇಪ್ಡ್ ಲೈಫ್. ಆತನ ಜೀವಿತದ ಸ್ವರೂಪ ಹೇಗಿತ್ತು? ಶಿಲುಬೆಯ ಆಕಾರದ ಜೀವಿತ, ಶಿಲುಬೆಯ ಸ್ವರೂಪದ ಒಂದು ಬಾಳುವೆ ಆತನ ಬಾಳುವೆಯಾಗಿತ್ತು. ಅದನ್ನೇ ತಂದೆಯಾದಂಥ ದೇವರು ಆತನಿಗೆ ಕೊಟ್ಟು ಈ ಲೋಕದಲ್ಲಿ ಕಳುಹಿಸಿಕೊಟ್ಟದ. ಯಾರನ್ನಾಗಿ? ಈ ಲೋಕದ ರಕ್ಷಕನನ್ನಾಗಿ, ಈ ಲೋಕದ ಯಜ್ಞದ ಪಶುವಾಗಿ, ಜನರೆಲ್ಲರ ಪಾಪಗಳಿಗೋಸ್ಕರವಾಗಿ, ಶಿಕ್ಷೆಯನ್ನು ಅನುಭವಿಸುವುದಕ್ಕೋಸ್ಕರವಾಗಿ ಮತ್ತು ಆ ಶಿಲುಬೆಯ ಮರಣದ ಮೂಲಕವಾಗಿ ನಿನಗೆ ನನಗೆ ಈ ಲೋಕದಲ್ಲಿ ಜೀವಿಸ್ತಾ ಇರುವಂಥ, ಹಿಂದೆ ಇರುವಂಥ, ಈ ಕ್ಷಣದಲ್ಲಿ ಇರುವಂಥ ಮತ್ತು ಮುಂದೆ ಬರಲಿಕ್ಕಿರುವಂಥ ಪ್ರತಿಯೊಂದೊಂದು ಆತ್ಮಕ್ಕೆ ಬೇಕಾದಂಥ ಬಿಡುಗಡೆಯನ್ನು ಸಿದ್ಧ ಮಾಡುವುದಕ್ಕೂ ಅನುಗ್ರಹಿಸುವುದಕ್ಕೂ ಆತನು ಬಂದ. ಇದರ ಅರ್ಥ, ನನ್ನ ಪ್ರಿಯರೇ, ತಪ್ಪು ತಿಳ್ಕೊಳ್ಬೇಡಿ. ಏನಂತಂದರೆ ಆತನು ಬಂದ, ಶಿಲುಬೆಯಲ್ಲಿ ಆತನ ಪ್ರಾಣವನ್ನು ಕೊಟ್ಟ, ನನಗೆ ಇವತ್ತು ಗ್ಯಾರಂಟಿ ಇದೆ ಎಂಬುದಾಗಿ ಅಲ್ಲ. ನಿನ್ನ ಪಾತ್ರ ಕೂಡ ಅದರಲ್ಲಿದೆ.
ಯೇಸು ಕ್ರಿಸ್ತನು ತನ್ನ ಪಾತ್ರವನ್ನು ಆತನು ಮಾಡಿ ತೀರಿಸಿದ್ದಾನೆ. ಯಾವ ಪಾತ್ರ, ಯಾವ ಉದ್ದೇಶ? ದೇವರು ಆತನನ್ನು ಯಾವ ಉದ್ದೇಶಕ್ಕೋಸ್ಕರ ಕಳುಹಿಸಿದನೋ ಆ ಉದ್ದೇಶವನ್ನು ಸಂಪೂರ್ತಿಗೊಳಿಸಿದ್ದಾನೆ. ಯಾವ ಉದ್ದೇಶ ಅದು? ತನ್ನ ಶಿಲುಬೆಯ ಮೇಲೆ ಅದನ್ನು ಆತನು ತಾನೇ ಹೊತ್ತುಕೊಂಡು ಆ ಗೊಲ್ಗೊಥಾ ಬೆಟ್ಟದ ಮೇಲೆ, ಆ ಶಿಲುಬೆಯ ಮೇಲೆ ಜಡಿಯಲ್ಪಟ್ಟವನಾಗಿ ತನ್ನ ಪ್ರಾಣವನ್ನು ಆತನು ಬಿಟ್ಟ. ಯಾರಿಗೋಸ್ಕರವಾಗಿ? ನಿನಗೋಸ್ಕರ, ನನಗೋಸ್ಕರ. ಹಾಗಿದ್ದರೆ ನನ್ನ ಪಾತ್ರ ಏನಂತಂದರೆ, ನಾನು ನಂಬಬೇಕು ಅಷ್ಟೇ. ನನ್ನ ಪ್ರಿಯರೇ, ಇವತ್ತು ಭಾರತೀಯರಾದಂಥ ನಮಗೆ ಬಹಳ ಕಷ್ಟ ಇದು. ಯಾಕೆ ಗೊತ್ತಾ? ಯಾಕಂದರೆ ನನಗೆ ಮೋಕ್ಷ ಹಾಗೆ ಸುಮ್ಮನೆ ಸಿಕ್ಬಿಡೋದಿಲ್ಲಪ್ಪ, ಅಷ್ಟು ಸರಳವಾಗಿ ನಾನು ಪರಲೋಕ ಸೇರ್ಲಿಕ್ಕೆ ಆಗೋದಿಲ್ಲಪ್ಪ. ಏನು ಮಾಡಬೇಕು? ನಾನು ಕೂಡ ಕಷ್ಟ ಪಡಬೇಕು, ನಾನು ಕೂಡ ಪ್ರಯಾಸ ಪಡಬೇಕೆಂಬುದಾಗಿ ತಪ್ಪು ಭಾವನೆಯಲ್ಲಿ, ತಪ್ಪು ತಿಳುವಳಿಕೆಯಲ್ಲಿ ಇವತ್ತು ಭಾರತೀಯರು ಅನೇಕರು ನಾವಿದ್ದೇವೆ. ಇವತ್ತು ನಿನ್ನ ತಿಳುವಳಿಕೆ, ನಿನ್ನ ಅನುಭವ ಮತ್ತು ನಿನ್ನ ವಿಶ್ವಾಸ ಏನಾಗಿದೆ? ನನ್ನ ಪ್ರಿಯ ಸಹೋದರ, ನನ್ನ ಪ್ರಿಯ ಸಹೋದರಿ, ಇವತ್ತು ನೀನು ಕೂಡ ನಾನು ಪ್ರಯಾಸಪಟ್ಟು, ನಾನು ಕಷ್ಟಪಟ್ಟು, ನಾನು ತಪಸ್ಸನ್ನು ಮಾಡಿ, ನಾನು ದಾನ ಧರ್ಮಗಳನ್ನು ನಾನು ಮಾಡಿ, ನಾನು ದೇವರ ಮೆಚ್ಚುಗೆಯನ್ನು ನಾನು ಪಡೆಯಬೇಕೆಂಬುದಾಗಿ ನೀನು ನೆನೆಸ್ತಾ ಇರೋದಾಗಿದೆ. ಸ್ಟಾಪ್, ನಿಂತ್ಕೊಂಡ್ಬಿಡು. ಮುಂದೆ ನೀನು ಹೋಗ್ಲಿಕ್ಕೆ ಹೋಗಬೇಡ, ಮುಂದೆ ಯೋಚನೆ ಮಾಡಲಿಕ್ಕೆ ಹೋಗಬೇಡ ಆ ವಿಷಯದಲ್ಲಿ. ಯಾಕೆ ಗೊತ್ತಾ? ಯಾಕಂದರೆ ಆಲ್ ಈಸ್ ಡನ್. ಯಾಕಂದರೆ ಎಲ್ಲವನ್ನ ಯೇಸು ಕ್ರಿಸ್ತನು ಮಾಡಿ ತೀರಿಸಿದ್ದಾನೆ. ಇನ್ನು ನಿನಗೆ ಮಾಡುವುದಕ್ಕೆ ಆತನು ಏನನ್ನು ಕೂಡ ಆತನಿಟ್ಟಿಲ್ಲ, ಎಕ್ಸೆಪ್ಟ್ ಒಂದೇ ಒಂದು ಸಂಗತಿ ನಿನಗೆ ಆತನು ಬಿಟ್ಟಿದ್ದಾನೆ. ಯಾವುದು ಗೊತ್ತಾ? ನಂಬಬೇಕು, ವಿಶ್ವಾಸ ಇಡಬೇಕು, ನಂಬಿಕೆ ಇಡಬೇಕು. ಯಾರಲ್ಲಿ? ಯೇಸು ಕ್ರಿಸ್ತನಲ್ಲಿ ಮಾತ್ರ. ಆತನು ಮಾಡಿ ತೀರಿಸಿದಂಥ ಆ ಶಿಲುಬೆಯ ಕಾರ್ಯದಲ್ಲಿ ನೀನು ನಂಬಿಕೆ ಇಟ್ಬಿಟ್ರೆ ಸಾಕು, ಏನು ನಿನಗೆ ನಿತ್ಯ ಜೀವ ಉಂಟು. ನನ್ನ ಪ್ರಿಯರೇ, ಅದನ್ನೇ ನಾವು ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟ. ಆತನನ್ನು ನಂಬುವ ಒಬ್ಬನಾದರೂ, ನನ್ನ ಪ್ರಿಯರೇ, ಅಲ್ಲಿ ಒಬ್ಬನಾದರೂ ಅಂತಿದೆಯಲ್ಲ, ಅಲ್ಲಿ ನಿನ್ನ ಹೆಸರನ್ನು ನೀನು ಹಾಕು. ಆತನನ್ನು ನಂಬುವ ನಾನು, ವಿಜಯ್ ಅನ್ನುವಂಥ ನಾನು, ನಿನ್ನ ಹೆಸರನ್ನು ನೀನು ಹಾಕಿಕೊಂಡು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಏನಾಗಬೇಕು? ಎಲ್ಲರೂ ನಿತ್ಯ ಜೀವ ಪಡೆಯಬೇಕು ಎಂಬುದಾಗಿ ಆತನನ್ನು ಕೊಟ್ಟನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಹಾಗಿದ್ದರೆ ಇವತ್ತು ನೀನು ರಕ್ಷಣೆಯನ್ನು ಹೊಂದಬೇಕಾದ್ರೆ, ನೀನು ಪರಲೋಕವನ್ನು ಸೇರಬೇಕಾದ್ರೆ, ನೀನು ದೇವರ ಮಗಳು ಆಗಬೇಕಾಗಿದ್ದರೆ ನೀನು ಮಾಡಬೇಕಾದಂಥ ದೊಡ್ಡ ಕಾರ್ಯ ಯಾವುದೂ ಇಲ್ಲ. ನಂಬಿಕೆ ಇಡಬೇಕಾ? ಅದು ಕಷ್ಟನಾ ನನ್ನ ಪ್ರಿಯ ಸಹೋದರ ಸಹೋದರಿ? ಕಷ್ಟನಾ ನಂಬಿಕೆ ಇಡೋದು, ವಿಶ್ವಾಸ ಇಡುವುದು? ಯೇಸು ಕ್ರಿಸ್ತನಲ್ಲಿ ಆತನ ಅಪೂರ್ವವಾದಂಥ ಜೀವಿತ, ಪಾಪವಿಲ್ಲದಂಥ ಜೀವಿತ ಆತನು ಜೀವಿಸಿದ. ಮತ್ತು ಯಾವ ತಪ್ಪು ಆತನಲ್ಲಿ ಇಲ್ಲದಿದ್ದಾಗ್ಯೂ ಕೂಡ ಏನು ಮಾಡಿಬಿಟ್ರು ಜನ? ಆತನನ್ನು ಹಿಡಿದು ಶಿಲುಬೆಗೆ ಹಾಕಿದರು. ಅದು ದೇವರ ಉದ್ದೇಶ ಆಗಿತ್ತು. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಯಾಕೆ ಬಂದ? ಹಿ ವಾಸ್ ಬಾರ್ನ್ ಟು ಡೈ. ಈ ಲೋಕದಲ್ಲಿ ಆತನು ಜನ್ಮ ತಾಳಿದ್ದು ಯೇಸು ಯಾಕೆ? ತನ್ನ ಪ್ರಾಣವನ್ನು ಇನ್ನೊಬ್ಬರಿಗೆ ಈಡು ಕೊಡುವುದಕ್ಕಾಗಿಯೇ. ಅದಕ್ಕೋಸ್ಕರ ಆತನು ಮಾರ್ಕನ ಸುವಾರ್ತೆಯಲ್ಲಿ ಆತನು ಹೇಳ್ತಾನೆ, ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಆತನು ಬಂದ ಎಂಬುದಾಗಿ. ನನ್ನ ಪ್ರಿಯರೇ, ಹಾಗಿದ್ರೆ ಇವತ್ತು ಶಿಲುಬೆಯ ಧ್ಯಾನ ನಾವು ಮಾಡಬೇಕಾಗಿದೆ. ಶಿಲುಬೆಯ ಕಡೆಗೆ ನಮ್ಮ ದೃಷ್ಟಿಯನ್ನು ಹರಿಸಬೇಕಾಗಿದೆ. ನಾವು ಅನೇಕ ಸಾರಿ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಶಿಲುಬೆಯ ವಿಷಯದಲ್ಲಿ ಏನಂತ ಹೇಳಲ್ಪಟ್ಟಿದೆ. 1 ಕೊರಿಂಥ 1ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ತೇವೆ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ. ನನ್ನ ಪ್ರಿಯರೇ, ಗಮನಿಸಿ, ಈ ಮಾತು ಎಷ್ಟು ಅಪೂರ್ವವಾದಂಥ ಮಾತಾಗಿದೆ. ಇವತ್ತು ನೀನು ನಾಶನದ ಮಾರ್ಗದಲ್ಲಿ ಇರುವುದಾಗಿದ್ದರೆ ನಿನಗೆ ಶಿಲುಬೆಯ ಮಾತು ಹೇಗೆ ಅನ್ನಿಸ್ತದಂತೆ? ಹುಚ್ಚು ಮಾತು. ಅಯ್ಯೋ ಏನಪ್ಪ ಶಿಲುಬೆ, ಅಯ್ಯೋ ಏನಪ್ಪ ಶಿಲುಬೆಯ ಸಂದೇಶ ಎಂಬುದಾಗಿ ನಾಶನದ ಮಾರ್ಗದಲ್ಲಿ ಇರುವವರಿಗೆ ಅದು ಹುಚ್ಚು ಮಾತಾಗಿ ತೋರ್ತದೆ. ನನ್ನ ಪ್ರಿಯರೇ, ಇವತ್ತು ನಿಜವಾದಂಥ ಸತ್ಯ ಏನು ಗೊತ್ತಾ? ಇವತ್ತು ಶಿಲುಬೆ ಅನ್ನುವಂಥ ಸಂಕೇತ ಇದೆಯಲ್ಲ, ಇದು ವಿಶ್ವದಲ್ಲಿ ಹಿಂದೆ, ಇಂದು, ಮುಂದು, ವಿಶ್ವದಲ್ಲಿ, ಇಡೀ ವಿಶ್ವದಲ್ಲಿ ಅತಿ ಶ್ರೇಷ್ಠವಾದಂಥ ಒಂದು ಸಂಕೇತ, ಅತಿ ಶ್ರೇಷ್ಠವಾದಂಥ ಒಂದು ಸಿಂಬಾಲ್ ಆಗಿದೆ. ನನ್ನ ಪ್ರಿಯರೇ, ಇನ್ಯಾವ ಸಿಂಬಾಲ್ ಕೂಡ ಇಷ್ಟು ಅರ್ಥಗರ್ಭಿತವಾಗಿ ಇಲ್ಲ. ಆ ಶಿಲುಬೆಯ ಮೇಲೆ ನಡೆದಂಥ ಕಾರ್ಯ, ನಡೆದಂಥ ಘಟನೆಯ ಮೂಲಕವಾಗಿ ಇವತ್ತು ಶಿಲುಬೆ ಅನ್ನುವಂಥ ಸಂಕೇತ ಏನಾಗಿದೆ? ಆ ಶಿಲುಬೆ, ಯೇಸುವಿನ ಶಿಲುಬೆ ಅತಿ ಶ್ರೇಷ್ಠವಾದಂಥ ಒಂದು ಸಂಕೇತ ಆಗಿದೆ. ಇನ್ನೊಂದು ಸತ್ಯ ಏನಂತಂದರೆ,
ಅನೇಕ ಜನರಿಗೆ ಬಹು ಮೆಚ್ಚುಗೆಯಾಗಿರುವಂಥ ಒಂದು ಸಂಕೇತ ಇದಾಗಿದೆ. ದ ಮೋಸ್ಟ್ ಲವ್ಡ್ ಸಿಂಬಾಲ್ ಇನ್ ದ ಹೋಲ್ ವರ್ಲ್ಡ್. ಆದರೆ ಬಹಳ ದುರದೃಷ್ಟಕರ, ಈ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ಬಹಳ ದುರದೃಷ್ಟಕರ ಏನಂತಂದರೆ, ಇಟ್ ಈಸ್ ಆಲ್ಸೋ ದ ಮೋಸ್ಟ್ ಹೇಟೆಡ್ ಸಿಂಬಾಲ್ ಇನ್ ದ ವರ್ಲ್ಡ್. ಅತಿ ದ್ವೇಷಿಸಲ್ಪಡುವಂಥ, ಅತಿ ಅಸಹಿಸಲ್ಪಡುವಂಥ ಒಂದು ಸಂಕೇತ ಕೂಡ ಶಿಲುಬೆಯ ಸಂಕೇತ ಆಗಿದೆ. ಹಾಗಿದ್ರೆ ಯಾರಿಗೆ ಅದು ಅಸಹ್ಯವಾಗಿದೆ, ಇನ್ನು ಯಾರಿಗೆ ಅದು ಮೆಚ್ಚುಗೆ ಆಗಿದೆ ಎಂಬುದಾಗಿ ನಾವು ನೋಡುವಾಗ ಈ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿ ಹೋಗಿದೆ. ಆದರೆ ರಕ್ಷಣೆಯ ಮಾರ್ಗದಲ್ಲಿರುವ ನನಗಾದರೂ ನಿನಗಾದರೂ ದೇವರ ಶಕ್ತಿಯಾಗಿದೆ. ನಿನ್ನ ವಿಷಯದಲ್ಲಿ, ನಿನ್ನ ಜೀವಿತದಲ್ಲಿ ಅದು ಸತ್ಯ ಆಗಿದೆಯೋ ಅಥವಾ ಶಿಲುಬೆಯ ವಿಷಯದಲ್ಲಿ ಇನ್ನೂ ಕೂಡ ನೀನು ವ್ಯಂಗ್ಯ ಮಾತನಾಡ್ತಾ ಅಥವಾ ಅಸಹ್ಯ ರಿಮಾರ್ಕ್ಗಳನ್ನು ನೀನು ಕೊಡ್ತಾ ನೀನು ಅದನ್ನು ಹುಚ್ಚು ಮಾತು ಎಂಬುದಾಗಿ ನಿನಗೆ ಅದು ತೋರ್ತಾ ಇರುವುದಾಗಿದ್ದರೆ, ಇವತ್ತು ದೇವರು ನಿನ್ನನ್ನು ಎಚ್ಚರಿಸ್ತಾ ಇದ್ದಾನೆ. ನಿನ್ನನ್ನು ಹುಡುಕಿಕೊಂಡು ಆತನು ಇವತ್ತು ಬಂದಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಯೋಚನೆ ಮಾಡು. ಶಿಲುಬೆಯ ವಿಷಯವಾದ ಮಾತು ಇವತ್ತು ನಿನಗೆ ಅದು ಏನಾಗಬೇಕಾಗಿದೆ ಅಂತಂದರೆ ದೇವರ ಶಕ್ತಿ ಆಗಬೇಕಾಗಿದೆ. ನನ್ನ ಪ್ರಿಯ, ಶಿಲುಬೆಯ ಸಂಕೇತವನ್ನು ನಾವು ನೋಡುವಾಗ ಅದೇನಾಗಿತ್ತು ಗೊತ್ತಾ? ಅದು ಒಂದು ಮರಣದ ಸಂಕೇತ, ಅದು ಶಿಕ್ಷೆಯ ಸಂಕೇತ, ಅದು ಜನರನ್ನು ಶಿಕ್ಷಿಸುವಂಥ, ಅವರನ್ನು ಕೊಲ್ಲುವಂಥ, ಮರಣದ ಮೂಲಕವಾಗಿ, ಕೊಲ್ಲುವುದರ ಮೂಲಕವಾಗಿ ಶಿಕ್ಷೆಯನ್ನು ಕೊಡುವಂಥ ಒಂದು ಸಂಕೇತ ಅದಾಗಿತ್ತು. ಆದರೆ ದೇವರು ಅದನ್ನೇನು ಮಾಡಿಬಿಟ್ಟ? ಅದೇ ಸಂಕೇತ, ಯಾವ ಸಂಕೇತ ಮರಣದ ಸಂಕೇತ ಆಗಿತ್ತೋ ಅದೇ ಸಂಕೇತವನ್ನು ಆತನು ತೆಗೆದುಕೊಂಡು ಇವತ್ತು ಏನು ಮಾಡಿದ್ದಾನೆ? ಅದನ್ನು ಜೀವದ ಸಂಕೇತವಾಗಿ ಆತನು ಮಾಡಿದ್ದಾನೆ. ಪ್ರಿಯರೇ, ದೇವರು ಅಷ್ಟು ಸರ್ವಶಕ್ತನಾದಂಥ ದೇವರು, ಸರ್ವಜ್ಞಾನಿಯಾಗಿರುವಂಥ ದೇವರು ಆತನಾಗಿದ್ದಾನೆ. ಯಾವುದನ್ನು ಜನರು ಮೂಲೆ ಗುಂಪು ಮಾಡಿರ್ತಾರೋ, ಯಾವುದನ್ನು ಜನರು ಬಹಳ ಅಸಹ್ಯ ಎಂಬುದಾಗಿ ತೊರೆದು ಬಿಟ್ಟಿರ್ತಾರೋ, ಒದ್ದು ಬಿಟ್ಟಿರ್ತಾರೋ, ಅದನ್ನೇ ದೇವರೇನು ಮಾಡ್ತಾನೆ? ತೆಗೆದುಕೊಂಡು ಅದನ್ನು ಸುಂದರವಾಗಿ, ಅದನ್ನು ಅಮೂಲ್ಯವಾಗಿ ಆತನು ಮಾಡ್ತಾನೆ. ಶಿಲುಬೆ ಅಂತಂದರೆ ಜನರು ಅಸಹಿಸುವಂಥ ಒಂದು ಸಂಕೇತ ಅದಾಗಿತ್ತು. ಆದರೆ ದೇವರು ತನ್ನ ಮಗನನ್ನು ಶಿಕ್ಷಿಸುವುದಕ್ಕೋಸ್ಕರವಾಗಿ ಯಾವ ಸಂಕೇತ ಆತನು ಉಪಯೋಗ ಮಾಡಿದ? ಶಿಲುಬೆಯ ಸಂಕೇತ. God chose the cross for his son. ಮತ್ತು ಮ್ಯಾಕ್ಸ್ ಲುಕೇಡ್ ಅವರು ಬರೆದಂಥ ಒಂದು ಪುಸ್ತಕದ ಒಂದು ಶಿರೋನಾಮ ನನಗೆ ನೆನಪಾಗ್ತಾ ಇದೆ. ಏನು? He chose the nails. ಯೇಸು ಕ್ರಿಸ್ತನು ತನ್ನನ್ನು ಜಡಿಯೋದಕ್ಕೋಸ್ಕರವಾಗಿ ತಾನೇ ಆ ಮೊಳೆಗಳನ್ನು ತಾನೇ ಆರಿಸಿಕೊಂಡ ಎಂಬುದಾಗಿ. ನನ್ನ ಪ್ರಿಯರೇ, ಇವತ್ತು ಯೇಸು ಕ್ರಿಸ್ತನನ್ನು ಆ ಸೈನಿಕರು ಕೊಂದು ಹಾಕಲಿಲ್ಲ. ಅಲ್ಲಿದ್ದಂಥ ಆ ಜನರು ಮೊಳೆಯನ್ನು ಹೊಡೆದು ಆತನನ್ನು ಕೊಂದು ಹಾಕಲಿಲ್ಲ. ತನ್ನ ಜೀವಿತವನ್ನು ತಾನೇ ಸಮರ್ಪಿಸಿಬಿಟ್ಟ, ತನ್ನ ಜೀವಿತವನ್ನು ತಾನೇ ಕೊಟ್ಟ. ನನ್ನ ಪ್ರಿಯರ, ಯೇಸು ಸ್ವಾಮಿಯನ್ನು ಆ ಶಿಲುಬೆಯ ಮೇಲೆ ನೇತಾಡುವ ಹಾಗೆ ಮಾಡಿದ್ದು ಆ ಮೊಳೆಗಳು ಅಲ್ಲ, ಕೈಯಲ್ಲಿ ಕಾಲಲ್ಲಿ ಜಡಿಯಲ್ಪಟ್ಟಂಥ ಮೊಳೆಗಳು ಅಲ್ಲ. ಆತನನ್ನು ಶಿಲುಬೆಗೆ ಗಟ್ಟಿಯಾಗಿ ಹಿಡಿದದ್ದು ಯಾವುದು ಗೊತ್ತಾ? ನಿನ್ನ ಕಡೆಗೆ, ನನ್ನ ಕಡೆಗೆ ಆತನಿಗೆ ಇದ್ದಂಥ ಪ್ರೀತಿ. ದ ಲವ್ ದಟ್ ಹಿ ಹ್ಯಾಸ್ ಫಾರ್ ಯು ಆ್ಯಂಡ್ ಮೀ, ದ್ಯಾಟ್ ಹೆಲ್ಡ್ ಜೀಸಸ್ ಟು ದ ಕ್ರಾಸ್. ಅದು ಯೇಸುವನ್ನು ಶಿಲುಬೆಗೆ ಗಟ್ಟಿಯಾಗಿ ಜಡಿಯಿತು. ನನ್ನ ಪ್ರಿಯರೇ, ಇಂಥ ಪ್ರೀತಿಯನ್ನು ಎಲ್ಲಿಯಾದರೂ ನೀವು ಕಂಡಿದ್ದೀರಾ? ಇಂಥ ಪ್ರೀತಿಯನ್ನು ಇಲ್ಲ. ಇಂಥ ಪ್ರೀತಿಯನ್ನು ಇಡೀ ಲೋಕದಲ್ಲಿ ನೀವು ಹುಡುಕಾಡಿ ಬಂದರೂ ಕೂಡ ಅದು ನಿಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ನಾವು ಹಾಗಿದ್ರೆ ಇವತ್ತು ಏನು ಮಾಡಬೇಕಾಗಿದೆ? ಯೇಸು ಕ್ರಿಸ್ತನು ಆತನನ್ನು ನಂಬುವಂಥ ಜನರನ್ನು ಯಾವ ರೀತಿಯಲ್ಲಿ ಆತನು ಕಳುಹಿಸ್ತಾ ಇದ್ದಾನೆ, ಯಾವ ರೀತಿಯಲ್ಲಿ ತಂದೆಯು ನನ್ನನ್ನು ಕಳುಹಿಸಿದನೋ ಅದೇ ರೀತಿಯಲ್ಲಿ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಎಂಬುದಾಗಿ. ಇದರ ಅರ್ಥ ಏನಂದರೆ, ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಾಗ ಆತನಿಗೆ ಜೀವಿತಕ್ಕೆ ಇದ್ದಂಥ ಉದ್ದೇಶ ಏನಾಗಿತ್ತು? ಆತನು ಇತರರಿಗೋಸ್ಕರವಾಗಿ ಬದುಕಬೇಕು, ತನ್ನ ಪ್ರಾಣವನ್ನು ಇತರರಿಗೋಸ್ಕರವಾಗಿ ಈಡಾಗಿ ಆತನು ಕೊಡಬೇಕು, ತ್ಯಾಗವಾಗಿ ಆತನು ಕೊಡಬೇಕು, ಮತ್ತು ಎಲ್ಲರನ್ನ ತಂದೆಯ ಮಕ್ಕಳನ್ನಾಗಿ ಮಾಡುವುದಕ್ಕೂ, ಎಲ್ಲರನ್ನ ನಿತ್ಯ ಜೀವ ಪಡೆಯುವಂಥ ಒಂದು ಮಾರ್ಗವನ್ನು ಸಿದ್ಧ ಮಾಡೋದಕ್ಕಾಗಿ ಆತನು ಬಂದ ಅಂದ ಒಂದು ಕಾರಣಕ್ಕೋಸ್ಕರವಾಗಿ ಎಲ್ಲರೂ ಪರಲೋಕದ ಹಾದಿಗೆ ಹಿಡಿದು ಹೋಗ್ಬಿಡ್ತಾರೆ ಎಂಬುದಾಗಿ ಅಲ್ಲ, ಎಲ್ಲರಿಗೂ ನಿತ್ಯ ಜೀವ ಗ್ಯಾರಂಟಿ ಎಂಬುದಾಗಿ ಅಲ್ಲ. ನನ್ನ ಪ್ರಿಯರೇ, ನಾವು ತೆಗೆದುಕೊಳ್ಬೇಕಾದಂಥ ಒಂದು ಹೆಜ್ಜೆ ಅದು ಅಮೂಲ್ಯವಾಗಿದೆ. ಯಾವ ಹೆಜ್ಜೆ ಅದು? ನಂಬಿಕೆಯ ಹೆಜ್ಜೆ. ದ ಸ್ಟೆಪ್ ಆಫ್ ಫೇತ್. ಅದು ಬೇಕು. ನಂಬಿಕೆ ಇಲ್ಲದೆ ಯಾರೂ ಕೂಡ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಇವತ್ತು ನೀನು ಆತನ ಮೇಲೆ ನಂಬಿಕೆ ಇಟ್ಟಿದ್ದೀಯೋ? ಅದೇ ಒಂದು ಪ್ರಶ್ನೆ ಇವತ್ತು ನೀನು ಉತ್ತರ ಹೇಳಬೇಕಾಗಿದೆ. ಇವತ್ತೇ ಒಂದು ವೇಳೆ ನಿನ್ನ ಕೊನೆಯ ದಿವಸ ಆಗಿರುವುದಾಗಿದ್ದರೆ,
ನೀನು ಮರಣದ ನಂತರ ಎಲ್ಲಿ ನಿನ್ನ ಸಮಯವನ್ನು ಕಳೆಯುವೆ? ಎರಡೇ ಸ್ಥಳ ಉಂಟು, ಒಂದು ಪರಲೋಕ, ಇನ್ನೊಂದು ನರಕ. ಅದರ ಮಧ್ಯದಲ್ಲಿ ಯಾವುದೂ ಇಲ್ಲ. ಒಂದು ಸಾರಿ ಸತ್ತ ಮೇಲೆ ಮತ್ತೆ ಯಾರು ಕೂಡ ನಿನಗೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ನನ್ನ ಪ್ರಿಯರೇ, ಮರಣವೇ ಅಂತ್ಯ. ಅದಕ್ಕೋಸ್ಕರವಾಗಿ ನೀನು ಯಾವ್ಯಾವ ತೀರ್ಮಾನ ನೀನು ಮಾಡಬೇಕೋ ನಿನ್ನ ಮರಣ ಬರೋದಕ್ಕಿಂತ ಮುಂಚೆ ಮಾಡಬೇಕು. ನಮ್ಮ ಜೀವಿತ ಹೇಗಿದೆ? ಅದು ಅಡವಿಯ ಹುಲ್ಲಿನ ಹಾಗಿದೆ ನನ್ನ ಪ್ರಿಯರೇ. ಈ ಹೊತ್ತು ಇರ್ತದೆ, ನಾಳೆ ಬಾಡಿ ಹೋಗ್ಬಿಡ್ತದೆ. ಹಾಗೆ ನಿನ್ನ ಜೀವಿತ. ಹಾಗಿದ್ರೆ ನೀನು ಸಿದ್ಧನಿದ್ದೀಯಾ? ಆ ದಿನಕ್ಕೋಸ್ಕರವಾಗಿ, ನಿನ್ನ ಕೊನೆಯ ದಿನಕ್ಕೋಸ್ಕರವಾಗಿ ಸಿದ್ಧನಿದ್ದೀಯಾ? ನಿನ್ನ ಕೊನೆಯ ಶ್ವಾಸಕ್ಕೋಸ್ಕರವಾಗಿ ನೀನು ಸಿದ್ಧಳಿದ್ದೀಯಾ? ಇಲ್ಲವಾಗಿರುವುದಾಗಿದ್ದರೆ ಇವತ್ತು ದೇವರು ಪ್ರೀತಿಪೂರ್ವಕವಾಗಿ ನಿನ್ನನ್ನು ಈ ಫೀಬಾ ರೇಡಿಯೋ ತರಂಗಗಳ ಮೂಲಕವಾಗಿ ನಿನ್ನನ್ನು ಕರೆಯುತ್ತಾ ಇದ್ದಾನೆ. ಹಿ ಈಸ್ ಕಾಲಿಂಗ್ ಯು. ಕರೆಯುವಂಥ ದೇವರು ಆತನಾಗಿದ್ದಾನೆ. ಕರೆಯುವ ದೇವರು ಆತನು ನಿನ್ನನ್ನು ಹುಡುಕಿಕೊಂಡು ಇವತ್ತು ಬರ್ತಾ ಇದ್ದಾನೆ. ನೀನು ಆತನನ್ನು ನಂಬದೇ ಇರುವುದಾಗಿದ್ದರೆ ಇವತ್ತು ಆತನ ಮೇಲೆ ನಂಬಿಕೆ ಇಡು. ಆತನ ಶಿಲುಬೆಯನ್ನು ದೃಷ್ಟಿಸು. ಆ ಶಿಲುಬೆಯಲ್ಲಿ ಸಿಗುವಷ್ಟು ನಿರೀಕ್ಷೆ ಇನ್ನೆಲ್ಲಿಯೂ ಕೂಡ ನಿನಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಜೀವಿತದ ಪರಿಸ್ಥಿತಿ ಏನೇ ಆಗಿದ್ದರೂ ಕೂಡ, ಕಷ್ಟದಿಂದ ತುಂಬಿದ ಪರಿಸ್ಥಿತಿ, ಕಣ್ಣೀರಿನಿಂದ ತುಂಬಿದಂಥ ಪರಿಸ್ಥಿತಿ, ಅನಾರೋಗ್ಯತೆಯಿಂದ ತುಂಬಿದಂಥ ಪರಿಸ್ಥಿತಿ, ವೇದನೆಯಿಂದ ತುಂಬಿದಂಥ ಪರಿಸ್ಥಿತಿ, ಹಾನಿಯಿಂದ, ಇನ್ನೂ ಅನೇಕ ಈ ಲೋಕದ ತಪ್ಪಾದಂಥ ವಿಷಯಗಳಿಂದ ನಿನ್ನ ಜೀವಿತ ತುಂಬಿರುವುದಾದರೆ ಇವತ್ತು ಯೇಸು ಕ್ರಿಸ್ತನು ಯಾಕೆ ಬಂದಿದ್ದಾನೆ? ಆತನ ಶಿಲುಬೆ ಯಾತಕ್ಕೋಸ್ಕರ? ಯಾರಿಗೋಸ್ಕರ? ನಿನಗೋಸ್ಕರ. ಆ ಶಿಲುಬೆಯ ಮೂಲಕವಾಗಿ ಆತನು ಸಾರಿ ಹೇಳುವಂಥ ಆ ಬಿಡುಗಡೆಯ ಸಂದೇಶ, ದ ಮೆಸೇಜ್ ಆಫ್ ಹೋಪ್, ದ ಮೆಸೇಜ್ ಆಫ್ ಡೆಲಿವರೆನ್ಸ್, ನಿನಗೆ ಆತನು ಸಾರಿ ಹೇಳುವುದಕ್ಕಾಗಿ ಆತನು ಬಂದಿದ್ದಾನೆ. ಹಾಗಿದ್ರೆ ಇವತ್ತು ನೀನು ನಿನ್ನ ಜೀವಿತ ಸ್ವಾಮಿಗೆ ಒಪ್ಪಿಸಿಕೊಡುವಿಯೋ? ನಿನ್ನನ್ನು ಆತನು ತನ್ನ ರಾಯಭಾರಿಯನ್ನಾಗಿ ಈ ಲೋಕದಲ್ಲಿ ಉಪಯೋಗಿಸುವುದಕ್ಕೆ ಆತನಿಗೆ ಮನಸ್ಸಿದೆ. ನನ್ನ ಪ್ರಿಯರೇ, ಮನಸ್ಸಿದೆ. ಅಷ್ಟೇ ನಾವು ಮನಸ್ಸು ಮಾಡಬೇಕು, ನೀನು ಮನಸ್ಸು ಮಾಡಬೇಕು. ಹೌದು ದೇವರೇ, ನಾನು ಯಾರು ಸ್ವಾಮಿ? ನಿನ್ನಿಂದ ಉಪಯೋಗಿಸಲ್ಪಡುವುದಕ್ಕೆ ನಾನು ಯಾರು ದೇವರೇ? ನಿನ್ನ ಸಂದೇಶ ಸಾರುವುದಕ್ಕೆ ನಾನು ಯಾರು ದೇವರೇ? ನಾನು ಅಲ್ಪನೂ ಅಯೋಗ್ಯನೂ ಆಗಿದ್ದೇನೆ, ಹೊಲಸು ತುಟಿಯುಳ್ಳವನಾಗಿದ್ದೇನೆ ಸ್ವಾಮಿ. ಆದರೆ ನನ್ನನ್ನು ನೀನು ಪರಿಗಣಿಸಿ ನಿನ್ನ ರಾಯಭಾರಿಯನ್ನಾಗಿ ಮಾಡಲಿಕ್ಕೆ ನಿನಗೆ ಮನಸ್ಸುಂಟಲ್ಲ ದೇವರೇ. ಹಾಗಿದ್ದರೆ ನಾನು ನಿನ್ನನ್ನು ಹಿಡಿದುಕೊಳ್ತೇನೆ. ಯಾವ ಉದ್ದೇಶಕ್ಕಾಗಿ ನೀನು ಬಂದಿಯೋ ಆ ಉದ್ದೇಶ ನನ್ನಲ್ಲಿ ಪೂರ್ತಿಗೊಳಿಸೆಂಬುದಾಗಿ ನಿನ್ನ ಜೀವಿತ ಆತನ ಕೈಗಳಲ್ಲಿ ನೀನು ಒಪ್ಪಿಸಿ ಕೊಡು. ಪ್ರಾರ್ಥನೆ ಮಾಡೋಣ. ಪ್ರಿಯ ಸ್ವಾಮಿ ನಮ್ಮ ದೇವರೇ, ಈ ಸುಂದರವಾದ ಶಿಲುಬೆಯ ಸಂದೇಶಕ್ಕೋಸ್ಕರ ನಿನ್ನನ್ನು ವಂದಿಸ್ತೇವೆ ದೇವರೇ. ನಿನ್ನ ಮುಂದೆ ಅಡ್ಡ ಬೀಳುತ್ತೇವೆ, ಸಾಷ್ಟಾಂಗವೆರಗಿ ನಿನ್ನನ್ನು ಆರಾಧಿಸ್ತೇವೆ. ಇಷ್ಟಾಗಿ ನಮ್ಮನ್ನು ಪ್ರೀತಿಸಿದವರು ಯಾರು ಕೂಡ ಇಲ್ಲ. ನಮ್ಮ ದೇವರೇ, ನನ್ನ ಜೊತೆಗೆ ಈ ಸುವಾರ್ತೆಯನ್ನು ಕೇಳ್ತಾ ಇರುವಂಥ ನನ್ನ ಪ್ರಿಯ ಸಹೋದರ, ನನ್ನ ಪ್ರಿಯ ಸಹೋದರಿ, ಇವರನ್ನು ವೈಯಕ್ತಿಕವಾಗಿ ಆಶೀರ್ವದಿಸು. ಅವರು ತಮ್ಮ ಜೀವಿತ ನಿನಗೆ ಸಮರ್ಪಿಸಿ ಕೊಡದೇ ಇರುವುದಾಗಿದ್ದರೆ ಈ ದಿನ ಸ್ವಾಮಿ, ಈ ಸ್ವರ ಕೇಳ್ತಾ ಇರುವಾಗಲೇ ತಮ್ಮ ತಲೆಗಳನ್ನು ತಗ್ಗಿಸಿ ತಮ್ಮ ಜೀವಿತ ನಿನಗೆ ಸಂಪೂರ್ಣವಾಗಿ ಸಮರ್ಪಿಸಿ ಕೊಡಲಿಕ್ಕುವಂತೆ ನೀನು ಅವರನ್ನು ಪ್ರೇರೇಪಿಸುದೇವ್ರೆ, ಪ್ರೀತಿಸುದೇವ್ರೆ, ಅವರನ್ನು ಕರುಣಿಸುದೇವ್ರೆ. ನಾಶವಾಗಿ ಹೋಗದೆ ನಿನ್ನ ಬಳಿಗೆ ಬರುವಂತೆ ಆ ಶಿಲುಬೆಯ ಮೂಲಕವಾಗಿ ಬಿಡುಗಡೆಯನ್ನು ಅನುಭವಿಸಿ, ನಿಜವಾದಂಥ ಆತ್ಮೀಯ ಬಿಡುಗಡೆ ತಮ್ಮ ಜೀವಿತದಲ್ಲಿ ಅನುಭವಿಸುವಂತೆ ಅವರನ್ನು ಕರುಣಿಸಿ ಉಪಯೋಗಿಸಿ ಎಲ್ಲ ಘನಮಾನ ಮಹಿಮೆ ನೀನು ಹೊಂದಬೇಕೆಂಬುದಾಗಿ ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್.